ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಒಂದು ಜೀವನ ಗಾಥೆಯನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಅಂಬಾ ನಾಗರಾಜಯ್ಯನವರು, ಹಿರಿಯರು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಲ್ ಶಂಕರ್ ಅವರು, ಡಾಕ್ಟರ್ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಮತ್ತು ಎಲ್ಲ ಕೃಷ್ಣರವರ ಕುಟುಂಬ ಸದಸ್ಯರು, ರವೀಂದ್ರ ಶ್ರೀಕಂಠಯ್ಯನವರು, ರವೀಂದ್ರ ರೇಷ್ಮೆ ಅವರು, ಮಾದೇಗೌಡರು ಮತ್ತು ಹಿರಿಯ ಸಾಹಿತಿಗಳು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದೀರಿ. ಭಾಳ ಸಮಯ ಆಗಿದೆ. ಮಾನ್ಯ ಬಿ ಎಲ್ ಶಂಕರ್ ಅವರು ಹೇಳಿದಾಗೆ ಎಲ್ಲ ವಿಷಯಗಳನ್ನು, ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಆಯಾಮಗಳನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಂದರವಾಗಿ ವರ್ಣಿಸಿದ್ದಾರೆ ಮತ್ತು ಸತ್ಯದ ನುಡಿಗಳನ್ನು ಕೂಡ ನುಡಿದಿದ್ದಾರೆ. ಇವತ್ತು ಎಸ್.ಎಂ. ಕೃಷ್ಣರವರು ನನ್ನ ರಾಜಕೀಯ ಗುರು. ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಮೊದಲನೇ ಕಾರಣನೇ ಮಾನ್ಯ ಎಸ್.ಎಂ. ಕೃಷ್ಣರವರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. 2013ರಲ್ಲಿ ಸ್ವತಃ ಅವರೇ ಡೆಲ್ಲಿಗೆ ಬಂದು ನನಗೆ ಅಂದು B.Pharm ಅನ್ನು ಕೊಡಿಸಿದಂಥ ನನ್ನ ನಾಯಕ. ಇವತ್ತು ಅವರ ಜೀವಗಾಥೆಯನ್ನು ಅನಾವರಣ ಮಾಡುವಂಥ ವೇದಿಕೆಯಲ್ಲಿ ಅವರ ಜೊತೆ ಆಸೀನರಾಗಿರುವಂಥದ್ದನ್ನೇ ನನ್ನ ಸೌಭಾಗ್ಯ ಅಂತ ನಾನು ಇವತ್ತು ಭಾವಿಸ್ತೇನೆ. ಮಾನ್ಯ ಕೃಷ್ಣ ಅವರು ಕೇವಲ ನೋಡಲಿಕ್ಕೆ ಸ್ಫುರದ್ರೂಪಿಯಾಗಿಲ್ಲ, ಅವರ ಮಾತಿನಲ್ಲಿ, ಅವರ ನಡೆ ನುಡಿಯಲ್ಲಿ, ಅವರ ಆಡಳಿತದಲ್ಲಿ ಆ ಅಚ್ಚುಕಟ್ಟಾದಂಥ ನಿರ್ಣಯಗಳು ಇವತ್ತು ಕರ್ನಾಟಕ ರಾಜ್ಯದ ಭವಿಷ್ಯ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಸಹಕಾರಿಯಾಗಿದೆ. ಎಲ್ಲ ವಿಷಯಗಳು ಹೇಳಿರೋದ್ರಿಂದ ನಾನು ಕೆಲವು ಅಂಕಿಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಕರ್ನಾಟಕ ಸ್ಟೇಟ್ ಬೆವರೇಜಸ್ ಕಾರ್ಪೊರೇಷನ್ನಲ್ಲಿ 90ರ ದಶಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಕೇವಲ 200ರಿಂದ 300 ಕೋಟಿ ರೂಪಾಯಿ ವರಮಾನ ಇತ್ತ. ಆದರೆ ನಾನು ಕಳೆದ ವರ್ಷದ್ದು ಲೆಕ್ಕ ನೋಡ್ತಾ ಇದ್ದೆ, ಅದೇ ಸ್ಟೇಟ್ ಬೆವರೇಜಸ್ ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರಕ್ಕೆ ಬರುವಂಥ ಬೊಕ್ಕಸಕ್ಕೆ ಹಣ ಸುಮಾರು 30,000 ಕೋಟಿ ರೂಪಾಯಿ. ಅಂದರೆ 100 ಟೈಮ್ಸ್, ಈ 100 ಪಟ್ಟು ಹೆಚ್ಚು ಬರುವಂತ ಮಾಡಿದಂಥವರು ಮಾನ್ಯ ಎಸ್.ಎಂ. ಕೃಷ್ಣರವರು. ಇವತ್ತು ಹಣ ಇವತ್ತು ನಾವು ಕೂಡಿಟ್ಟಿದ್ರೆ ನಾನು ಖರ್ಚು ಮಾಡ್ಬೋದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಖರ್ಚು ಮಾಡ್ಬೋದು ಮತ್ತೊಬ್ಬರು. ಆದರೆ ಇವತ್ತು ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಯೋಚನೆ ಇತ್ತಲ್ಲ, ಇದು ನಿಜವಾಗಿಯೂ ಕೂಡ ಅಭೂತವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಣ್ಣ ವಯಸ್ಸಿನಲ್ಲೇ ಒಬ್ಬ ಯುವಕರಾಗಿ ವಿಶ್ವ ಮೆಚ್ಚಿದಂಥ ನಾಯಕರು ಜಾನ್ ಎಫ್ ಕೆನಡಿ. ಅವರ ಒಂದು ಇವತ್ತು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರೇ ಸ್ವಲಿಖಿತವಾಗಿ ಬರೆದಂಥ ಪತ್ರ ಮಾನ್ಯ ಕೃಷ್ಣರವರಿಗೆ ಇಂದು ಕೂಡ ಅವರ ಲೈಬ್ರರಿಯಲ್ಲಿದೆ. ನೀವು ಮಾಡಿದಂಥ ಒಂದು ಸಕ್ರಿಯ ಚುನಾವಣಾ ಪ್ರಚಾರ ಭಾಗವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ನೀವು ಭವಿಷ್ಯದಲ್ಲಿ ಉತ್ತಮ ನಾಯಕರಾಗುವಂಥ ಗುಣ ಇದೆ, ನೀವು ಬೆಳಿತೀರಿ ಅಂತೇಳಿ ಜಾನ್ ಎಫ್ ಕೆನಡಿ ಅವರು ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಪತ್ರವನ್ನು ಈಗ ಅದೇ ರೀತಿ ಲೈಬ್ರರಿಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ನಾವು ಭವಿಷ್ಯದಲ್ಲಿ ಇವರ ಆಡಳಿತ ಪರಿಯನ್ನು ನಾವೆಲ್ಲ ಕೂಡ ಯುವಕರು ಅನೇಕ ವಿಷಯಗಳಲ್ಲಿ ನಾವು ದಾರಿದೀಪವಾಗಿ ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ನಾವು ಇಂದು ಕೂಡ ನಾವು ಮುಂದುವರಿಸಬೇಕಾಗಿದೆ. ಇವತ್ತು ಆಧುನಿಕ ಬೆಂಗಳೂರನ್ನು ಒಂದು ನಗರ ಮಾಡುವಂತಹ ಮೊದಲು ನಾಡಪ್ರಭು ಕೆಂಪೇಗೌಡರಾದರೆ, ಆಧುನಿಕ ಬೆಂಗಳೂರನ್ನು ಕಟ್ಟಿದಂಥ ನಿರ್ಮಾತ ಅದು ಯಾವಾಗಲೂ ಕೂಡ ಎಸ್.ಎಂ. ಕೃಷ್ಣರವರಿಗೆ ಸೇರುತ್ತೆ ಅಂತ ಹೇಳಿ ಇವತ್ತು ಒಂದು ಸಣ್ಣ ನಗರ ಜಾಗತಿಕ ನಗರವಾಗಿ ಬೆಳೆದಿದೆ ಅಂತಂದರೆ
ಕೇವಲ ಮಾಹಿತಿ ತಂತ್ರಜ್ಞಾನ ಒಂದರಲ್ಲೇನೆ 30 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ನೇರವಾದಂಥ ಮಾಹಿತಿ ತಂತ್ರಜ್ಞಾನದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಇಡೀ ದೇಶದ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ IT-BT ಕ್ಷೇತ್ರದಲ್ಲಿ ಏನು ರಫ್ತಾಗ್ತದೆ ಅದರ 40% ಕೇವಲ ಬೆಂಗಳೂರಿನಲ್ಲಾಗ್ತದೆ. ಅಂದರೆ ಸುಮಾರು $68 ಬಿಲಿಯನ್, ಅಂದರೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳು ಬೆಂಗಳೂರಿನಿಂದ IT ವಲಯದಿಂದ ಇವತ್ತು ಎಕ್ಸ್ಪೋರ್ಟ್ಸ್ ಆಗ್ತದೆ. ಇದಕ್ಕೆ ಒಂದು ದಾರ್ಶನಿಕವಾದಂತಹ ನಾಯಕತ್ವ ಬೇಕಾಗ್ತದೆ. ಆ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕರು ಈ ರಾಜ್ಯ ಕಂಡಿದ್ರೆ ಅದು ಖಂಡಿತವಾಗಿಯೂ ಕೂಡ SM ಕೃಷ್ಣ. ಅವರು ಒಂದು ಅಪವಾದ ಇರ್ತಕ್ಕಂಥದ್ದು ಇತ್ತು. ಅವರು ಕೇವಲ ಬೆಂಗಳೂರು ಸೀಮಿತ, ಹೈಟೆಕ್ ಮುಖ್ಯಮಂತ್ರಿಗಳು ಈ ರೀತಿಯಲ್ಲೆಲ್ಲ ಸಂಬೋಧಿಸ್ತಾ ಇದ್ದಾರೆ. ಆದರೆ ಅವರು ಹೈಟೆಕ್ ಅಂತೇಳಿ ಕರ್ನಾಟಕ ರಾಜ್ಯವನ್ನು ಮಾಡಬೇಕು ಅಂತೇಳಿ ಅವರು ಹಾತೊರಿತಾ ಇದ್ದಾರೆ. ಇವತ್ತು ಭೂಮಿ ಯೋಜನೆ ಆಗಿದ್ರೆ, ಸ್ತ್ರೀ ಶಕ್ತಿ ಸಂಘಗಳ ರಚನೆ ಆಗಿದ್ರೆ, ನೀರಾವರಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಯೋಜನೆಗಳನ್ನು ರೂಪಿಸಿದರೆ, ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದ ರೈತರ ಬದುಕು ಹಸನಾಗಲಿಕ್ಕೆ ತೆಗೆದುಕೊಂಡಂಥ ನಿರ್ಣಯಗಳು, ನಿರ್ಧಾರ. ಹಾಗಾಗಿ ಇಡೀ ರಾಜ್ಯದ ಆಯವ್ಯಯ ಇವತ್ತು 3.5 ಲಕ್ಷ ಕೋಟಿ ರೂಪಾಯಿಗಳಾಗಿದ್ರೆ ಅದರಲ್ಲಿ 40%, 50% ಇವತ್ತು ಬರ್ತಾ ಇರ್ತಕ್ಕಂಥದ್ದು ಆದಾಯ ಕೇವಲ ಬೆಂಗಳೂರಿನಿಂದ ಅಂತೇಳಿ ನಾವೆಲ್ಲ ಕೂಡ ಅರ್ಥ ಮಾಡ್ತೀವಿ. ಹಾಗಾಗಿ ಇವತ್ತು ಮಾಹಿತಿ ತಂತ್ರಜ್ಞಾನಕ್ಕೆ, ಬಯೋಟೆಕ್ನಾಲಜಿಗೆ ಒಂದು ಭದ್ರ ಬುನಾದಿಯನ್ನು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅದು ಮಾನ್ಯ SM ಕೃಷ್ಣರವರು ಕೊಟ್ಟಿದ್ದಾರೆ. ವಿದೇಶದ ಎಲ್ಲ ಮುಖ್ಯಸ್ಥರುಗಳು ಮೊದಲು ಬೆಂಗಳೂರಿಗೆ ಬರ್ತಾ ಇದ್ರು, ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ರು. ಅಂಥ ಒಂದು ಸಂಸ್ಕೃತಿಯನ್ನು ಹುಟ್ಟಾಕಿದ್ರು ಅವರ ಒಂದು ಪಾಲಿಸಿಗಳಿಂದ. ಹಾಗಾಗಿ ಇವತ್ತು SM ಕೃಷ್ಣರವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತದ ಚರಿತ್ರೆಯಲ್ಲಿ ಅಜರಾಮರಾಗಿ ಉಳಿತಾರೆ. ಇವತ್ತು ಅಂತಹ ಒಬ್ಬ SM ಕೃಷ್ಣರವರ ವ್ಯಕ್ತಿತ್ವವನ್ನು ಮತ್ತು ಅವರ ವ್ಯಕ್ತಿ ಪರಿಚಯವನ್ನು, ಅವರ ಆಡಳಿತದ ಹಿನ್ನೆಲೆಗಳನ್ನು ಇವತ್ತು ನಮ್ಮೆಲ್ಲರೂ ಈ ರಾಜ್ಯದ ಜನರಿಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಜಗದೀಶ್ ರವರು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಈಗ ಬಹುಶಃ ಮಾನ್ಯ DK ಶಿವಕುಮಾರ್ ಅವರು ಕೂಡ ಆ ಕಾವೇರಿಯ ಬಿಸಿಯನ್ನು, ಕಾವೇರಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅನೇಕರು ರಾಜಕಾರಣದಲ್ಲಿ ನಮ್ಮ ಪಕ್ಷಗಳಲ್ಲೇ ಎಷ್ಟು ಫ್ರೆಂಡ್ಸ್ ಇರ್ತಾರೆ ಅಷ್ಟು ಎನಿಮೀಸ್ ಇರ್ತಾರೆ. ಅದು ಮಾನ್ಯ SM ಕೃಷ್ಣರವ್ರಿಗೂ ಕೂಡ ಹೊರತಾಗಿರಲಿಲ್ಲ. ಆ ಕಾವೇರಿ ಸಮಸ್ಯೆ ಬಂದಾಗ ಪಕ್ಷದಲ್ಲಿದ್ದಂತಹ ಹಿರಿಯ ಮುಖಂಡರುಗಳೇನೆ ಕಾವೇರಿಯಲ್ಲಿ ಕೃಷ್ಣರವರು ಮುಣಿಗೆ ಹೋಗ್ತಾರೆ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಕೆಲವರು ಆಸೆ ಪಟ್ಕೊಂಡಿದ್ರು. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ಜನರ ಬಗ್ಗೆ, ರೈತರ ಬಗ್ಗೆ ಇದ್ದಂಥ ಬದ್ಧತೆಯನ್ನು ನಾನು ಮತ್ತೊಬ್ಬ ಮುಖ್ಯಮಂತ್ರಿಯಿಂದ ನೋಡಲಿಲ್ಲ. ಇಲ್ಲಿ 72ನೇ ಪ್ರಾಯದಲ್ಲಿ ನಡೀತಾರೆ, ಉರಿ ಬಿಸಿಲವತ್ತು. ಹಾಗಾಗಿ ಈ ರೀತಿಯಲ್ಲಿ ಅನೇಕ ಚರಿತ್ರೆಯಲ್ಲಿ ಇವತ್ತು SM ಕೃಷ್ಣರವರು ಉಳಿದು ಹೋಗ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಅವರನ್ನು ಬಹಳಷ್ಟು ನಾವು ತಿಳ್ಕೊಳ್ಳುವಂಥದ್ದಿದೆ. ಈಗಾಗಲೇ ನಗರಾಭಿವೃದ್ಧಿ ಸಚಿವರು, ನಗರಾಭಿವೃದ್ಧಿ ಇಲಾಖೆ ಕೂಡ ಉಪಮುಖ್ಯಮಂತ್ರಿಗಳಿಗೆ ಇರೋದರಿಂದ SM ಕೃಷ್ಣರವರ ಕಾಣಿಕೆ IT ಕ್ಷೇತ್ರದಲ್ಲಿ ಒಂದು ನಾಲೆಡ್ಜ್ ಸೆಕ್ಟರಲ್ಲಿ ಭಾಳ ಇರೋದರಿಂದ ಆ ಭಾಗಕ್ಕೆ SM ಕೃಷ್ಣ ನಾಲೆಡ್ಜ್ ಸಿಟಿ ಅಂತನೋ, IT ಸಿಟಿ SM ಕೃಷ್ಣರವರ ಹೆಸರಲ್ಲಿ ತಾವು ನಾಮಕರಣ ಮಾಡಿದರೆ ಅತ್ಯಂತ ಪ್ರಸ್ತುತವಾಗಿ, ಚಿರಾಯುವಾಗಿ ಉಳಿಯುತ್ತೆ ಅಂತೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗಿದೆ. ಸಾಹೇಬರು ನಮ್ಮ ಜೊತೆಯಲ್ಲಿ 100 ಕಾಲ ಇನ್ನೂ ಕೂಡ ಅತ್ಯಂತ ಆರೋಗ್ಯದಿಂದ ಅವರಿರ್ತಾರೆ. ಯಾಕೆಂದರೆ ಅವರ ವ್ಯಕ್ತಿತ್ವದಲ್ಲೇ ಇದೆ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅನ್ನುವಂಥದ್ದು. ಅವರು ಒಬ್ಬ ಕ್ರೀಡಾಪಟು, ಕ್ರೀಡಾ ಪ್ರೇಮಿ, ಓದಿನ ಹವ್ಯಾಸ ಇಟ್ಕೊಂಡಿದ್ದಾರೆ. ಯಾರು ಓದ್ತಾರೆ ಅವರು ಒಂದು ಜೀವನ
ಅಂದರೆ ಒಂದು ಬದುಕಲ್ಲ. ಇವತ್ತು ನಾವು ಓದದೇ ಇದ್ರೆ ಒಬ್ಬ ಮನುಷ್ಯ he lives only one life. If you read thousands of books, you live thousands of lives ಅಂತ ಹೇಳ್ತಾರೆ. ಹಾಗಾಗಿ ಅವರು ಆ ರೀತಿಯಲ್ಲಿ ಓದಿನ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಸಂಗೀತದಲ್ಲಿ ಆಸಕ್ತಿ ಇದೆ. ಈಗಲೂ ಕೂಡ ಕಚೇರಿ ಕೇಳಲಿಕ್ಕೆ ಅವರು ಮುಂಬೈಗಾಗಲಿ, ಚೆನ್ನೈಗಾಗಲಿ, ಡೆಲ್ಲಿಗಾಗಲಿ ಈಗಲೂ ಕೂಡ ಹೋಗುವಂಥ ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಈ ಎಲ್ಲ ಮಿಶ್ರಣದ ಒಂದು ವ್ಯಕ್ತಿತ್ವ ಇರೋದ್ರಿಂದನೇ ಅವರು ಹಸನ್ಮುಖಿಗಳಾಗಿ ಸಮಚಿತ್ತದಿಂದ ಇವತ್ತು ಕೂಡ ಅವರು ಅವರ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಮತ್ತೊಮ್ಮೆ ಅವರ ಕುಟುಂಬ ವರ್ಗದವರಿಗೆಲ್ಲರಿಗೂ ಕೂಡ ಆರೋಗ್ಯವನ್ನು, ಅವರಿಗೆ ದೀರ್ಘ ಆಯಸ್ಸನ್ನು ಮತ್ತು ಸಂತೃಪ್ತಿಯನ್ನು ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.